ಅರ್ಥ ನೋಡು, ನಾನು ಹೇಳೋದು ಪೂರ್ತಿ ಅರ್ಥ ಮಾಡ್ಕೋ. ನಿನಗೊಂಚೂರು ಗೊತ್ತಾಗಲ್ಲ ನೋಡು. ನಮಸ್ಕಾರ ಸರ್. ಮುಗಿ ಉಟ್ಕೊಂಡ್ಬಿಟ್ಟಿದ್ಯಾ? ಯಾರಪ್ಪ ನೀನು? ನಾನು ಬಸವ ಸರ್. ಬಸವನ? ಯಾಕೆ ಸರ್ ಹಿಂಗ್ ಆಡ್ತಾ ಇದ್ದೀರಾ ಸರ್? ನಿಜವಾಗ್ಲೂ ಇವನೇ ಸರ್ ಬಸವ. ಇಲ್ಲಡಿ 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 ಹಿಂಗೆ ಉಟ್ಕೊಂಡಿಲ್ವಾ? ನೋಡಿ ಪ್ಯಾಂಟ್ ಶರ್ಟ್ ಹಾಕೊಂಡಿಲ್ವಾ? ಪ್ಯಾಂಟ್ ಶರ್ಟ್ ಅಲ್ಲಿ ಬಸವ ಇಲ್ವಾ? ಅದ್ರಲ್ಲಿ ಬಾಲಾನು ಇದೆ. ಓ ನಾನು ಹುಚ್ಚಿಡಿತಾ ಇದೆ ಕಣೆ. ಎಲ್ಲಯ್ಯ ಬಸವ? ಇಲ್ಲೇ ಇದ್ದೀನಲ್ಲ ಸರ್. ಅಯ್ಯೋ ನಾನು ತಲೆ ಕೆಟ್ಟು ಆಲ್ರೆಡಿ ಹಾಫ್ ಮೆಂಟಲ್ ಆಗೋಗ್ಬಿಟ್ಟಿದ್ದೀನಿ. ನೆನ್ನಗಿನ್ನ ವಾಸಿ. ಹೌದು, ಎದುರುಗಡೆ ಕೂತಿದಾರಲ್ಲ ಶ್ರೀರಾಮ್, ಇವ್ರು ಗಂಡಸೋ ಹೆಂಗಸೋ ಅದ್ರ ಗೊತ್ತಾಗತ್ತ. ನಿಧಾನ, ಸೂಪರ್ ಶಂಭು. ಹಳೆ ಬಿಲ್ಡಿಂಗು ತಲೆ ಮೇಲೆ ಕುಸ್ತ ಹೋಗ್ಬಿಟ್ರೆ ಕಷ್ಟ. ಶಂಭು ಅವರೇ, ನಾನು ನಿಮ್ಮ ಹತ್ರ ಅರಕೆ ಮಾಡ್ಕೊಂತ ಇದ್ದೀನಿ. ನಮ್ಮ ತಾಯಣೆಗೂ ನಮ್ಮ ಮಾವನಣೆಗೂ ನನ್ನ ಹೆಂಡತಿ ಹಣೆಗೂ ಇವ್ನು ಬಸವ ಅಲ್ಲಪ್ಪ. ನಮ್ ತಾಯಿ ಹೆಣಗು ನಾನು ನಿಮ್ಮ ಹತ್ರ ಅರಕೆ ಮಾಡ್ಕೊಂತ ಇದ್ದೀನಿ. ಇವ್ರು ಬಸವನೇ. ಸರಿಯಾಗಿ ನೋಡಿ, 2 ಕಣ್ಣು, 2 ಕಿವಿ, 2 ಮೂಗು. ನಾವು ಒಂದ್ ಮೂಗು ಇಲ್ವಾ? ಎಲ್ರಿಗೂ ಇರೋದು ಇವನ್ಗೆ ಇರೋಲ್ಲಪ್ಪ. ಓ ಸದಾಶಿವ, ನಿನಗೇನಾಗಿದೆ ಇವತ್ತು? ಬಂದಿರೋರು ಯಾರು ಸರಿಯಾಗಿ ನೋಡು. ನನ್ನ ವರ್ಕರ್ ಬಸವ ನನಗೆ ಗೊತ್ತಿಲ್ವಾ? ಇವನ್ ಬಸವ ಅಲ್ಲ ಕಣಯ್ಯ. ಮತ್ತಿನ್ ಯಾರು? ಅಯ್ಯೋ ನಮ್ಮ ಬಸವ ನಿಂಗೆ ತೋರಿಸ್ತೀನಿ. ಅವ್ನು ಎಲ್ಲಿ ಕೂತ್ಕೊಂತಾನೆ, ಏನ್ ಮಾಡ್ತಾನೆ ಅಂತ. ನಡಿ, ಮಾತು ಕೇಳಯ್ಯ. ಮಕ್ಕ ಕೊಡ್ಬಿಡ್ತೇನೆ. ನಡಿ ಸರ್ ಬೇಡ ಸರ್, ನಾನೇ ಸರ್ ಬಸವ ಸರ್. ನೀನ್ ಬಸವನ್ ಬಾಲ, ನನ್ನ ಹಿಂದೆ ಬಾ. ನಡಿ. ಮಾತು ಕೇಳ. ಹಾಯ್ ವಿಶಾಲು. ಎಲ್ಲ ಸೇರ್ಕೊಂಡು ಗುಳ ಬಿಡ್ತಾ ಇದಾರಲ್ಲಪ್ಪ. ಏನ್ ಬಸವ, ಯಾರನ್ನ ಗೆಸ್ಟ್ ಕರ್ಸಿದ್ಯಾ? ಇವರು ಶ್ರೀರಾಮ್ ಅಂತ, ತುಂಬಾ ಸಂಪ್ರದಾಯಸ್ಥರು, ಸಮಾಧಾನಸ್ಥರು, ಮುಂದೆ ನಮ್ಮ ಬೀಗರಾದವರು. ಬೀಗ್ರ? ಅಯ್ಯೋ ನೀನ್ ಬೀಗ ಈ ಸಿಕ್ತು. ನೀನ್ ಬಸವನೇ ಆಗಿದ್ರೆ ಬಸವ ಕೂತ್ಕೊಂಡ ಜಾಗ ಥಾರ್ಸ್. ಇದೆ ಅಲ್ವಾ ಸರ್ ನಾನು ಕುತ್ಕೊಳ್ಳೋ ಸೀಟು? ಇಷ್ಟು ವರ್ಷ ಆದ್ಮೇಲೆ ಏನ್ ಹೊಸದಾಗಿ ಕೇಳ್ತಾ ಇದ್ದೀರಾ? ಎಲ್ಲ ಸೇರ್ಕೊಂಡು ತಲೆ ಕೆಡಿಸ್ತಾ ಇದ್ದೀರಲ್ಲಪ್ಪ. ಶಂಭು, ರಿಯಾಕ್ಷನ್ ಇಲ್ವಲ್ಲಯ್ಯ. ಆಶಾ, ಏನ್ ಸರ್? ಬಾಬಾ ಇಲ್ಲಿ ಒಂದ್ ನಿಮಿಷ. ಏನ್ ಸರ್? ಇವ್ನು ಯಾರು ಹೇಳಮ್ಮ? ಓಯ್ಮಾ, ಅಯ್ಯೋ ನೀನ್ ಬಾಯ್ ಹಾಕ ಕೈಮಾ. ಇವ್ನು ಯಾರು ಹೇಳಮ್ಮ? ನೀವ ಈ ಮಾತ್ ಕೇಳ್ತಿರೋದು? ಅಯ್ಯೋ ಇವ್ರು ನಮ್ ಬಸವ ಅಲ್ವಾ ಸರ್? ಸರ್ ನಿಮ್ ಕಣ್ಗೇನೋ ಆಗಿರ್ಬೇಕು ಸರ್. ಮೊದ್ಲು ಒಂದ್ ಕನ್ನಡಕ ತಗೊಳ್ಳಿ. ಅಯ್ಯೋ ಈ ಮಾತು ನಿನ್ನ ಹತ್ರ ನಾನು ಕೇಳಿಸ್ಕೋಬೇಕನ್ನಮ್ಮ. ಹೋಗ್ಲಿ ಬಿಡಿ ಸರ್, ಯಾಕೋ ಇವತ್ತು ನಿಮ್ಗೆ ಮೂಡಿಲ್ಲ ಅಂತ ಕಾಣಿಸುತ್ತೆ. ದಿನಕ್ಕೆ 3 ಮಾತ್ರೆ ತಗೋತಾ ಇದ್ರಿ, ಎಲ್ಲ ಮಾರ್ಕ್ ಬಿಟ್ಟಿದ್ರಿ ಅಂತ ಕಾಣಿಸುತ್ತೆ. ಯಾಕೆ? ತಲೆ ಪ್ರಾಬ್ಲಮ್, ವಿಷಯ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಶಮೋಲನ ಸಿಟ್ಟು ಬರೆಸ್ಬೇಡ. ಮುಖ ಒಬ್ರು ಕಾಣಿಸುತ್ತೆ, ಮೈ ಒಬ್ರು ಕಾಣಿಸುತ್ತೆ. ಶಡ ಯಾರ್ಗೆ ನೋಡಿದ್ರ ಮಾತ್ರ ಇಲ್ದಿದ್ರೆ ಹಿಂಗೆ ತಮ್ಮ ತಾವೇ ಶಟ್ ಅಪ್ ಹೇಳ್ಕೊಂಡ್ಬಿಡ್ತಾರೆ. ಯಾವ ಮಾಡಿದ್ರೆ ನಿಮ್ಗೆ ಹೇಳ್ಬಿಡ್ತಾರೆ. ಸದಾಶಿವ, ನೀನ್ ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯೋ ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಓ ಇವನ್ ಬಸವ ಅಲ್ಲ ಕಣ, ಬೇರೆ ವ್ಯಕ್ತಿ. ವಿಷಕಂಠ ಇಲ್ಲಿ. ಅದು ವರ್ಕಿಂಗ್ ಅವರ್ಸ್ ಅಲ್ಲಿ ಎಲ್ಲಿರ್ತಾನೆ ಸರ್? ಎಲ್ಲೋ ಪೋಲಿಯಲ್ಲಿ ಹೋಗಿರ್ತಾನೆ. ಯಾರು ಕಳ್ಸಿದ್ದು? ನೀವೇ ಕಳ್ಸಿದ್ದು. ನಾನು ಕಳ್ಸಿದ್ದ? ಅಯ್ಯೋ ನನ್ನ ಜೊತೆ ಚೇಂಬರ್ ಅಲ್ಲಿ ಇದ್ದ. ನೀವೇ ಯಾವ್ದೋ ಮೂಡಲ್ಲಿ ಫೋನಿಯಲ್ಲೇ ಹೋಗು ಅಂದಿರ್ತೀರಾ, ಹೋಗಿರ್ತಾನೆ. ನೋಡಿ ಹೆಂಗಂತಾನೆ. 3 ಮಾತ್ರೆ ಸರ್. ಎಷ್ಟು MG? ಬೆಳಿಗ್ಗೆ MGR ಮಾತ್ರೆ, ಮಧ್ಯಾಹ್ನ NTR ಮಾತ್ರೆ, ರಾತ್ರಿಗೆ ಕಮಲ್ ಹಾಸನ್ ಮಾತ್ರೆ. ಬಹಳ ವಿಚಿತ್ರವಾದ ರೋಗ ಅನ್ಸುತ್ತೆ. ವಿಚಿತ್ರ ಅಲ್ಲ ಸರ್, ಭಯಂಕರ ರೋಗ. ನಾನ್ ಬಸವನ್ ತೋರಿಸ್ತೀನಿ ಕಣೋ. ಲೇ, ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಯ್ಯೋ ಬಸವ ನಮ್ಮ ಆಫೀಸ್ ಕೆಲಸ ಮಾಡೋ ವ್ಯಕ್ತಿ ಕಣೋ. ಇವನೇ ಬೇರೆ ಅವನೇ ಬೇರೆ ಕಣೋ. ನೋಡ ಸದಾಶಿವ, ಇವನು ಬಸವ ಅಂತ ನನಗೆ ಚೆನ್ನಾಗ್ ಗೊತ್ತು. ಇವನ ತಂಗಿನೇ ನನ್ನ ಮಗಂಗೆ ತಂದ್ಕೋಬೇಕು ಅಂತಿರೋದು. ನನ್ನ ಬೀಗರ ಬಗ್ಗೆ ನೀನು ಏನಾದ್ರು ಮಾತಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೇನೆ. ಅಯ್ಯೋ ಹಾಳಾಗೋದು. ಯಾರ್ ತಲೆ ಕೆಟ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋ ಬಸವ ಯಾರು ಅಂತ ನಾನು ಪ್ರೂವ್ ಮಾಡ್ತೀನಿ. ಇಟ್ ಈಸ್ ಎಕ್ಸ್ಚೇಂಜ್. ಏನಾಗಿದೆ ಇವರಿಗೆ? ಏನು ಅಂತ ಹೇಳಿ ಸರ್ ನಾನು? ಸರ್ ಅಮಾವಾಸ್ಯೆ ಹತ್ರ ಬಂತಲ್ಲ, ಹಾಗಾಗಿ ತಿಂಗಳಲ್ಲಿ 3 ದಿನ ಹೀಗೆ ಆಡ್ತಿರ್ತಾರೆ. ನಾಳಿದ್ಗೆಲ್ಲ ಸರಿ ಹೋಗ್ಬಹುದು. ಅಯ್ಯೋ, ಯಾರು ತೋರಿಸ್ಬೇಕಾಗಿತ್ತು ತಾನೆ. ನಾನ್ ಮೊನ್ನೆ ಯಂತ್ರ ತಂದು ಕೊಡ್ತೀನಿ ಅಂತ ಹೇಳ್ದೆ ಸರ್. ಯಂತ್ರ ಬೇಡ ಅಂದ್ರು. ಕೊಳ್ಳೆಗಾಲದ ನಿಂಬೆ ಹಣ್ಣು ಬೇಡ ಅಂದ್ರು. ನೋಡಿದ್ರೆ ಹೀಗೆ ಆಡ್ತಾರೆ. ನಾವೇನ್ ಸರ್ ಮಾಡಕ್ಕಾಗುತ್ತೆ? ನನ್ನ ಆಪ್ತ ಗೆಳೆಯ, ಬಹಳ ಒಳ್ಳೆ ವ್ಯಕ್ತಿ. ಪಾಪ ಇವರಿಗೆ ಹೀಗಾಗಬಾರ್ದಾಗಿತ್ತು. ನಾನು ಬರ್ತೀನಿ. ಶಂಭು, ಯಾರ್ಗೆ? ನಾನೇ ಸ್ವಲ್ಪ ಒಳಗಡೆ ಬಪ್ಪ. ಸಾರ್ ತಗೊಳ್ಳಿ, ನೀರ್ ಕುಡಿರಿ.
ಏನ್ ಎಲ್ರು ಸೇರ್ಕೊಂಡು ನಂಗೆ ನೀರು ಕುಡಿಸ್ತಾ ಇದ್ದೀರಾ? ನಿನ್ನೆ ನೀವು ನೀರು ಕೇಳಿದ್ರಿ, ನಾನು ತಂದು ಕೊಡೋದು ಮರ್ತೋಗಿತ್ತು. ಈಗ ತಂದಿದ್ದೀನಿ, ವಾಪಸ್ ತಗೊಂಡು ಹೋಗಬಾರ್ದು. ಕಾವೇರಿ ನೀರನ್ನ ವೇಸ್ಟ್ ಮಾಡಬಾರ್ದು. ಕುಡ್ಕ. ನನ್ಗೇನ್ ಲೂಸ್ ಹಿಡ್ದಿದ್ಯಾ? ಕ್ರ್ಯಾಕ, ಹುಚ್ಚ, ಅಯ್ಯಪ್ಪ ತಲೆ ಕೆಟ್ಟಿದ್ಯಾ? ಈಗ ಯಾಕೆ ಸರ್ ಆ ವಿಷಯ? ಶಂಭು, ಈಗ ನಾವಿಬ್ರೇ ಇದೀವಿ, ನಿಜ ಹೇಳು ಶಂಭು. ಅಯ್ಯೋ, ಆ ವಿಷಯ ಬಿಟ್ಟು ಬಿಡಿ ಸರ್. ಅಯ್ಯೋ ಅವ್ನ್ ಬಸವ ಅಲ್ಲ ತಾನೆ, ನೀನೇನಂತೀಯ? ಅಯ್ಯೋ, ನಿಮ್ಗೆ ಆಯಾಸ ಆಗಿದೆ, ರೆಸ್ಟ್ ತಗೊಳ್ಳಿ. ಮನುಷ್ಯ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಏನೇ ಆದ್ರೂ ನೀವು ಮಾತ್ರ ತಗೊಳ್ಳೋದು ಮರಿಬಾರ್ದಾಗಿತ್ತು. ಬಸವನಿಗೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಧೂಳು ಮಗ ಧೂಳು. ವಿಶಾಲಾಕ್ಷಿಯವರೇ, ನೀವು ಕೇಳಿದ್ದು ಚೂಡಿ ದಾರ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಿಷಕಂಠು. ಬರೀ ಹೊರಗಡೆ ನೋಡಿ ಥ್ಯಾಂಕ್ಸ್ ಅಂದ್ರೆ ಏನ್ ಪ್ರಯೋಜನ? ಒಳಗಡೆ ಇರೋ ಮೆಟೀರಿಯಲ್ ನೋಡಿ ಖುಷಿ ಪಡಿ. ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ನಿಮ್ಗೆ ಚೂಡಿದಾರ್ ನೋಡಿ ನೋಡಿ ಅಭ್ಯಾಸ ಇರುತ್ತೆ ಅಂತಾನೆ ನಾನು ನಿಮ್ಮನ್ನ ಕಳ್ಸಿಕೊಟ್ಟಿದ್ದೆ. ಎಷ್ಟು ಕೊಟ್ರಿ? 20% ಡಿಸ್ಕೌಂಟ್ ಇತ್ತು. ಬಾಳೆಹಣ್ಣು ಲಾಡುನು ಫ್ರೀ ಇತ್ತು, ಅಲ್ಲೇ ತಿನ್ಕೊಂಡ್ಬಿಟ್ಟೆ. 20% ಡಿಸ್ಕೌಂಟಾ? ಇದು ಬರೀ ಮೋಸ ಡಿಸ್ಕೌಂಟ್ ಅವ್ರೆ. ನಾವು ಹೋದ್ರು ಮಾತ್ರ ಬರೀ 10% ಡಿಸ್ಕೌಂಟು. ಗಂಡಸರಿಗೆ ಸಿಗ ಅಕೌಂಟು ಡಿಸ್ಕೌಂಟು ಹೆಂಗಸರಿಗೆ ಸಿಗಲ್ಲ ಕಣೆ. ಅದಕ್ಕೆ ನಾನು ವಿಷಕಂಠು ಅವ್ರನ್ನ ಕಳ್ಸಿಕೊಟ್ಟಿದ್ದೆ. ಯಾಕ್ರಿ ಕಂಠ ಬಿಟ್ರೆ? ಕಂಠ ವಿಷ ಯಾಕ್ರಿ ಬಿಟ್ರೆ? ವಿಷ ಕಂಠ. ಸಾಬ್ರು ಕೈ ಕದರ್ ಬಂದ್ರೆ ಏನಂತೆ? ತಲೆ ಕೆಟ್ಟು ಮೆಂಟು ಮಂಜ ಆಗ್ಬಿಟ್ಟವ್ರೆ. ಇವನೇ ಬೈದ್ರು ಬೈಸ್ಕೊಂಡ್ಬಿಡಿಪ್ಪ. ಅವ್ರ ಬಾಯಿಗೆ ಬಂದಾಗ ನನ್ ಮೇಲೆ ಮಾತಾಡ್ಬಿಟ್ರೆ ನಾನ್ ಸುಮ್ಮನೆ ಇದ್ಬಿಡ್ತೀನಿ ಅಂದ್ರೆ, ಅವರು ಮೆಂಟ್ಲು ಮಂಜ ಆದ್ರೆ ನಾನ್ ತಿಕ್ಕಲ್ ತಿಮ್ಮ. ಬನ್ರಿ ಸುಮ್ನೆ. ನಮಸ್ಕಾರ ಸರ್. ಎಲ್ರು ಹೇಳಕ್ ಹೋಗಿದ್ರಿ? ಸರ್, ನಿಮಗ್ ತಲೆ ಕೆಟ್ಟಿದೆ ಅಂತ ಬಾಯಿಗೆ ಬಂದಂಗ್ ಜೋರಾಗಿ ಕೂಗಾಡಿದ್ರೆ ನಮಗ್ ಕೂಗಾಡಕ್ ಬರಲ್ವಾ? ನಮಗ್ ತಲೆ ಕೆಡೋದಿಲ್ವಾ? ಏನ್ ವಿಷಯ ಹೇಳಿ? ಶ್ರೀರಾಮ್ ಕರ್ಕೊಂಡು ಹೊರಗಡೆ ಬಂದಿದ್ದಾರೆ, ನಿಮ್ ಸಹಾಯ ಬೇಕಾಗಿತ್ತು. ಎಲ್ರು ಹೇಳಕ್ ಹೋಗಿದ್ರಿ? ಬೊಗಳ್ರಿ. ನಾನು ಹೊಗಳಿದ್ರೆ ನೀವು ಅದೇ ಆಗ್ತೀರಾ? ಅದೇನು ಅಂತ ಹೇಳಿ. ನೋಡಿ ಸರ್, ಒಂದು ವಿಷಯ ತಿಳ್ಕೊಳ್ಳಿ. ಹೆಂಚು ಸಾಕಾತ್ತಾಗಿ ಕಾದಿದಾಗ ಒಂದು ಬಕೆಟ್ ನೀರ್ ಅದ್ರ ಮೇಲೆ ಚೆಲ್ಲಿದ್ರು ಶಬ್ದ ಬರುತ್ತೆ. ಅದನ್ನ ನೋಡಿದವ್ರಿಗೂ ಕೇಳಿದವ್ರಿಗೂ ಆ ಸೌಂಡ್ ಎಫೆಕ್ಟ್ ಇಂದ ತುಂಬಾ ಖುಷಿ ಆಗುತ್ತೆ. ಆದ್ರೆ ಹೆಂಚಿನ ಆಯಸ್ ಕಡಿಮೆ ಆಗುತ್ತೆ ಅಂತ ಯಾವ ನನ್ನ ಮಗನೂ ಯೋಚನೆ ಮಾಡಿಲ್ಲ ಸರ್. ತಲೆ ಕೆಟ್ಟು ಹೋಗ್ತಾ ಇದೆ. ಮತ್ತೆ ನಾ ಬಡ್ಕೊಂಡೆ ನೀರ್ ಕುಡೀರಿ ಅಂತ. ಯಾವ್ದೋ ಪರ್ಸನಲ್ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರಪ್ಪ. ಸರ್, ನಾನು ಎಲ್ಲೂ ಹೋಗಿರ್ಲಿಲ್ಲ ಸರ್. ನಾನು ಶ್ರೀರಾಮ ಹೊರಗಡೆ ಬಂದಾಗ ಎಲ್ರಿ ಹೋಗಿದ್ರಿ? ಅದು ನಾನು ಎಲ್ಲೋಗಿದ್ದೆ, ಟಾಯ್ಲೆಟ್ ಹೋಗಿದ್ದೆ ಸರ್. 2 ಸರ್ತಿ ಬಂದಿದ್ದೆ. 2ನೇ ಸಲನೂ ಟಾಯ್ಲೆಟ್ ಅಲ್ಲೇ ಇದ್ದೆ ಸರ್. ಸರ್, ಊಟಕ್ಕೆ ಅಂತ ಯಾವ್ದೋ ಹೋಟ್ಲಿಗೆ ಹೋಗಿದ್ದಾರೆ, ಹೊಟ್ಟೆ ಕೆಟ್ಟು ಹೋಗಿದೆ. ಅದಕ್ಕೆ 2 ಸಲ ಹೋಗಿದ್ದಾರೆ. ಚೆನ್ನಾಗಿರುತ್ತೆ ಬಿಡಿ ಸರ್. ಅವ್ರ ಹೊಟ್ಟೆ ಕೆಟ್ಟಿದೆ, ನನಗೆ ತಲೆ ಕೆಟ್ಟಿದೆ. ಒಂದು ಮಾತ್ರೆ ಒಂದು ಕಾಫಿ ತಂದ್ಬಿಡ್ಲ ಸರ್? ಮಾತ್ರ ನೀವು ನುಂಗಿ ಕಾಫಿ ಅವ್ರು ಕುಡಿಲೆ, ನಾನು ಹಿಂಗೆ ಸುಧಾರಿಸ್ಕೊತೀನಿ. ಸರ್, ಏನಾಯ್ತು ಸರ್? ಅಯ್ಯೋ ಹೋಗ್ರಿ. ಇದು ನಿಂಗೆ ಬಿಡಬಾರ್ದು, ಇವ್ರಿಗೇನಾದ್ರೂ ಗತಿ ಕಾಣಿಸ್ಬೇಕು. ಹಲೋ ಶ್ರೀರಾಮ, ನಾಳೆ ಬೆಳಗ್ಗೆ ನಮ್ಮ ಮನೆ ಹತ್ರ ಬಾ. ಇವ್ರದ್ದು ಆಟಗಳೆಲ್ಲ ನಿನಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೋ. ಓಕೆ, ಬಂದ್ಬಿಡು ಬೆಳಗ್ಗೆ. ಬಸವ, ನನಗೆ ಹುಳ ಬಿಡ್ತೀಯಾ? ನಾನು ನಿನಗೆ ಹಾವೇ ಬಿಡ್ತೀನಿ. ಸದಾಶಿವ, ಈ ಬೀಗರ ಮನೆಗೆ ಯಾಕೋ ನಾನು ಕರ್ಕೊಂಡ್ ಬಂದೆ. ನೋಡೋ, ನೀನ್ ಯಾಕೋ ತುಂಬಾ ಟೆನ್ಷನ್ ಇದೆಯಾ? ಯಾಕೆ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬಂದೇ ಇರಲಿಲ್ಲ ಕಣ. ಅಲ್ಲ ಬಸವ ಯಾರು ಅಂತ ಗೊತ್ತಿಲ್ದಿರಾನೆ ಅವನ ತಂಗಿಗೆ ನಿನ್ ಮಗನ ಕೊಡಕ್ ಹೋಗ್ತಾ ಇದೆಯಲ್ಲ, ನಿನ್ಗೇನೋ ಬುದ್ಧಿ ಇದೆಯಾ? ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ. ನೋಡೋ, ಇವತ್ತು ಅಮಾವಾಸ್ಯೆ, ಒಂದ್ 2-3 ದಿವಸ ಕಳೀಲಿ, ಆಮೇಲೆ ಮಾತಾಡ. ಅಮಾವಾಸ್ಯೆ ಆದ್ರೇನೋ ಜನರೇಟರ್ ತರಿಸಿ ಹೆಜ್ಜೆಗೂ ಡೂಮ್ ಲೈಟ್ ಹಾಕ್ತೀನಿ. ಆಗಲ್ಲ ಕಣ, ಅಮಾವಾಸ್ಯೆ ಹತ್ರ ಬರ್ತಿದ್ದಂಗೆ ನಿನಗೆ ಹೀಗಾಗತ್ತೆ ಅಂತ ನನಗೆ ಆಗ್ಲೇ ಹೇಳಿದ್ದಾರೆ. ನನ್ನ ಮಗ ಹೇಳ್ದ. ಹಾಗಾದ್ರೆ ಬೇವಿನ ಸೊಪ್ಪು ತರಿಸಿ ನಂಗೆ ಓಡಿಸ್ತೀಯಾ? ಇಲ್ಲಾಂದ್ರೆ ಕೊಳ್ಳೆಗಾಲದ ನಿಂಬೆಹಣ್ಣು ತಂದು ನನ್ನ ಜೋಬಲ್ಲಿ ಇಡ್ತೀಯಾ? ಏನೋ ಇಲ್ಲ ಯಂತ್ರ ತಂತ್ರ ಕಟ್ಟಿಸ್ತೀಯಾ? ಓ ನೋಡ, ನೀನು ನನ್ನ ಆಪ್ತ ಗೆಳೆಯ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಬೇಗ ಟಿಕೆಟ್ ತಗೊಂಡ್ಬಿಡ್ತೀಯ.
ಮುಗೀತು ಕತೆ ಯಾರ್ ನಿಂದ ಏನಾಯ್ತು ಅಂತ ಹೇಳು. ಬಾ ಸದಾಶಿವ ಅವರು ಶ್ರೀರಾಮ್ ಅವ್ರನ್ನ ಕರ್ಕೊಂಡ್ಬಂದು ಮನೆ ಗೇಟ್ ಮುಂದೆ ನಿಲ್ಸ್ಕೊಂಡಿದ್ದಾರೆ. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಏನು ಶಾಕ್ ತಗೊಂಡು ಝೂಮ್ ಹಾಕ್ಸ್ಕೊಂತ ಇದ್ದೀರಾ? ಫಸ್ಟ್ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ. ಬಾಬಾ ನಿಮ್ಗೆ ಏನು ಮಾಡಕ್ಕಾಗಲ್ವಾ ಈಗ? ಆಗತ್ತಮ್ಮ. ಒಂದು ಐಡಿಯಾ ಇದೆ. ಏನು? ಅದೇ ಉಳಿತಾ ಇಲ್ಲ. ವಧು ಪರೀಕ್ಷೆಗೆ ಅಂತ ಬಂದಿರೋರು ನನ್ನನ್ನು ಯಾಕಪ್ಪ ಪರೀಕ್ಷೆ ಮಾಡ್ತಾರೆ? ಅಯ್ಯೋ ದೇವ್ರೆ, ಈ ಪೇಪರ್ ಜೊತೆಗೆ ಒಕ್ಕರ್ಸ್ಕೊಂಡ್ರೆ ನಾನು ಹೆಂಗಪ್ಪ ಮೇಂಟೈನ್ ಮಾಡೋದು ಮುಖ್ಯ ಪ್ರಾಣ. ಏನಪ್ಪ ನೀವ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಬಿಡಿ, ನಾವ್ ಅವ್ರು ಬಂದ್ರೆ ಹೇಗೋ ಮೇಂಟೈನ್ ಮಾಡಿ ಮಾತಾಡಿ ವಾಪಸ್ ಕಳಿಸ್ತೀವಿ. ಹಂಗಂತ್ಯ? ಸೈಡಿಗೆ ಪಾರ್ಕ್ ಮಾಡು ಏನ್ನ ಬಾಡಿ. ಅಯ್ಯೋ ಈ ದರಿದ್ರ ನನ್ನ ಮಗ ಹೊರಗಡೆಯಿಂದ ಒಳಗಡೆ ಬರುವಾಗ ಏನಾದ್ರೂ ಒಂದು ಸ್ಯಾಡ್ ನ್ಯೂಸ್ ತಂದೆ ನನ್ನ ಮಾತು ಕೇಳು. ಇಷ್ಟೇ ಕಣ, ಒಳಗಡೆ ಹೋಗೋಣ. ಬಸವ ಯಾರು, ಅವ್ನ ಹೆಂಡತಿ ಯಾರು, ಅವ್ನ ಮನೆ ಯಾವುದು ಅನ್ನೋದು ತೋರಿಸ್ತೀನಿ ನಿಲ್ಗೆ. ಕಣ್ಣು ಸತ್ಯ, ಕಿವಿ ಸುಳ್ಳು. ನಡೆ. ಬಸವ ಬಸವ ಎಲ್ಲ ಬಾರೆ. ಸರ್ ನಮಸ್ತೆ. ಬಸವನ್ ತಂಗಿ ಕರೆಕ್ಟ್ ಸರ್ ನಮಸ್ತೆ. ಬಸವನ್ ನಾದ್ನಿ. ಇದು ಕರೆಕ್ಟ್. ಹಲೋ ಸರ್, ಇವನು ಈಶ ಅಂತ ಬಸವನ ಭಾವ ಇದ್ದ. ವೆರಿ ನಾಟಿ ಬಾಯ್. ಯಪ್ಪ ಕರೆಕ್ಟ್ ಮೇಲೆ ಕರೆಕ್ಟ್. ಅಯ್ಯೋ ಇವಳು ಬಸವನ ಹೆಂಡತಿ. ಅರೆ ಇಸ್ಕೆ ಇದು ಕರೆಕ್ಟ್ ಒಂದೇ. ಯಾಕೆ ಸರ್ ತುಂಬಾ ಅಪ್ಸೆಟ್ ಆಗಿದ್ದೀರಾ? ನಾನಾ ಮಾತ್ರ ಬೇಕಿತ್ತಾ? ಮಾತ್ರ ಅಂತ ಮಾತ್ರ ಪಟಾಲಮ್ಮನ ಜಾತ್ರೆ ಕಳಿಸಿ ಸಿಡಿ ಬಿಡಿಸಿ ಬೆನ್ನು ಕೊಕ್ಕೆ ಹಾಕ್ಬಿಡ್ತೀನಿ. ಡೋಂಟ್ ಗೆಟ್ ಎಕ್ಸೈಟೆಡ್. ಬಿ ಕಾಮ್. ಬಿ ಕಾಮಲ್ಲ, ನಾನು ಎಂ ಕಾ. ಅಕ್ಕ, ಅಮಾವಾಸ್ಯೆ ಟೈಮಲ್ಲಿ ಅವ್ರ ಹತ್ರ ಜಾಸ್ತಿ ಮಾತಾಡಬಾರ್ದು. ನೀನು ಮಾತಾಡಬೇಡ, ಸುಮ್ಮನೆ ಇರೋ. ಕೂರ್ಸು, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಅಯ್ಯೋ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಕೆಡಿಸ್ತಾ ಇದ್ರ. ಬಸವ ಎಲ್ಲೇ? ಸರ್ ನಿಮ್ಮನ್ನ ನೋಡಿ ಹೆದರ್ಕೊಂಡಿದ್ದಾರೆ. ಅಯ್ಯೋ ಅವೆಲ್ಲ ಬೇಡಮ್ಮ, ಬಸವನ್ ಕರಿಯಮ್ಮ. ಈಗ್ಲೇ ಕರಿಬೇಕಾ ಸರ್? ಹೂನಮ್ಮ, ಹೋಗ್ ಕರ್ಕೊಂಬಮ್ಮ. ನಾನು ಕೈ ಹಿಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನೀ ಎಂತ ಮಾತಾಡಿ. ಅಯ್ಯ ನಿನ್ ಮಾತಿಗೆ ನಾನು ಬಸವನ್ ಕರೀರಮ್ಮ. ಬರ್ಬೇಡ್ರಿ. ಅಯ್ಯೋ ಯಾಕಮ್ಮ ಬಸವನ್ ಕರಿಯಮ್ಮ? ಕಮಾಡೈಸ ಬಸವ. ಸರ್ ಅವ್ರು ಸ್ನಾನ ಮಾಡ್ತಿದ್ದಾರೆ, ಬಂದ್ರೆ ನೀವು ನೋಡಿ ಮೂರ್ಛೆ ಹೋಗ್ಬಿಡ್ತೀರಾ. ಅದೇ ಸರ್ ಮೂರ್ಛೆ. ಅಯ್ಯೋ ರಾಮ, ಯಾಕಮ್ಮ ನನ್ನ ತಲೆ ತಿಕ್ತಾರೆ? ಬಸವ ಕಮಾಡೈಸ. ಸ್ನಾನಕ್ಕೆ ಹೋಗಿದ್ದಾರೆ ಸರ್. ನಾನು ಬಂದಾಗೆಲ್ಲ ಸ್ನಾನಕ್ಕೆ ಹೋಗ್ತಾನಲ್ಲಮ್ಮ. ಇಲ್ಲ ಸರ್, ಅವ್ರು ಸ್ನಾನ ಮಾಡುವಾಗೆಲ್ಲ ನೀವು ಅಪ್ಪಿಸ್ಕೊತೀರಾ. ಏನ್ ಸದಾಶಿವ, ಏನ್ ಮಾತು ಅಂತ ಆಡ್ತಾ ಇದೀಯ? ಮನುಷ್ಯ ಬೆಳಿಗ್ಗೆ ಸ್ನಾನ ಮಾಡಬಾರ್ದ? ಮುಖ್ಯ ಪ್ರಾಣ ಭಗವಂತ ಆಂಜನೇಯ ಎಲ್ಲಿದ್ಯಪ್ಪ ತಂದೆ? ಬಾರಪ್ಪ. ಜೈ ಶ್ರೀರಾಮ್. ಏನಪ್ಪ ಬಸವ, ನಾನು ನನ್ನ ತಂಗಿ ಮದುವೆ ಮಾಡ್ಬಿಡ್ತೀನಿ, ನಾನು ಎಲ್ಲಾನು ಸೆಟ್ ಮಾಡ್ಬಿಡ್ತೀನಿ, ಎಲ್ಲ ಅರೇಂಜ್ಮೆಂಟು ನಾನೇ ಮಾಡ್ಕೋತೀನಿ ಅಂತ ಮೆರಿತಾ ಇದ್ದವನು ಈಗ ಯಾಕಪ್ಪ ನನ್ನ ನೆನ್ಸ್ಕೊಂಡಿದ್ದು? ಸಂಕಟ ಬಂದಾಗ ಮುಖ್ಯ ಪ್ರಾಣಾಯ ನಮಃ ಆಯ್ತೆ. ಇಲ್ಲ ಕಣೋ, ನೀನ್ ಇಲ್ದೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣೋ. ನಿನ್ನ ಹೆಲ್ಪ್ ನಂಗೆ ಬೇಕೇ ಬೇಕು. ಹೆಲ್ಪ್ ಮೀಯಾ? ನೋಡಪ್ಪ, ಈ ವಿಷಯದಲ್ಲಿ ನಾನು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹೇಳಿ ಕೇಳಿ ಇದು ಮದುವೆ ವಿಷಯ, ನಾನು ಬ್ರಹ್ಮಚಾರಿ. ಈ ವಿಷಯದಲ್ಲಿ ನಾನು ಹಸ್ತಕ್ಷೇಪ ಮಾಡಿದ್ರೆ ನಿನಗೂ ಒಳ್ಳೇದಾಗೋದಿಲ್ಲ, ನನಗೂ ಆಗಿ ಬರೋದಿಲ್ಲಪ್ಪ. ಹಂಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳೋ ಭಗವಂತ. ನೋಡೋ ಬಾಸ್ ಕರ್ಸ್ಕೊಂಡಿದ್ದೀನಿ ಕಣೋ ಮನೆಗೆ. ಸಾಲದಕ್ಕೆ ಬೇಗರ್ನ ಬೇರೆ ಕರ್ಸ್ಕೊಂಡಿದ್ದಾನೆ ಜೊತೆಗೆ. ಬಸವನ್ ಕರಿ ಅಂತ ಇದ್ರೆ ನಾನು ಏನಪ್ಪ ಮಾಡೋದು ಇವಾಗ? ನಿನ್ನ ಸ್ನೇಹಿತನಿಗೆ ಫೋನ್ ಮಾಡು, ಫೋನ್ ಎತ್ತಲಿಲ್ಲ ಅಂದ್ರೆ SMS ಮಾಡು, ಅದನ್ನ ನೋಡಿದ ತಕ್ಷಣ ಬುಡು ಅಂತ ಓಡಿ ಬಂದ್ಬಿಡ್ತಾನೆ. SMS ಎರಡು ಮಾಡಕ್ಕಾಗಲ್ಲ. ಯಾಕೆ? ಕರೆನ್ಸಿ ಇಲ್ಲ. ಹೆಂಗಪ್ಪ ಅವನ್ ಇವಾಗ ಕರೆಸ್ಕೊಳ್ಳೋದು? ಆಕಾಶ ಭೂಮಿಗಳ ಒಂದು ಮಾಡಿ ನಿಂತಿರುವ ನಿನ್ನ ಈ ಆಕಾರವೇರು. ಒಂದು ಸಣ್ಣ ಸಂಜೀವಿನಿ ಕಡ್ಡಿ ಇಲ್ಲಿ ನೋಡು, ಸೈಜ್ ನೋಡು, ಇಷ್ಟೇ ಸಣ್ಣ ಸಂಜೀವಿನಿಗೋಸ್ಕರ ಅಷ್ಟು ದೊಡ್ಡ ಪರ್ವತವನ್ನು ಹೊತ್ತುಕೊಂಡ ಬಂದಂತಹ ಮಹಾಶೂರ ನೀನು. ನನಗೋಸ್ಕರ ನನ್ನ ಫ್ರೆಂಡ್ನ ಒತ್ಕೊಂಡು ಬಂದಿಲ್ಲ ದಬಾಕಕ್ಕಾಗಲ್ಲ. ಬಹಳ ಚೆನ್ನಾಗಿ ಹಾಡು ಹೇಳಿ ನನ್ನ ಒಲಿಸ್ಕೊಂಡ್ಬಿಟ್ಟೆ. ಸರಿ, ಒತ್ತಾಕೊಂಡ್ ಬರೋಣಂತೆ. ಜೈ ಶ್ರೀರಾಮ್. ಯಾನಿಂಜು ಮೂಲು, ನಾನು ಇಲ್ಲಿಗೆ ಬಂದೆ. ನಾನು ಮನೇಲಿ ಮಲಗಿದ್ದೆ ಅಂತ ಮಾರ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್. ಓಕೆ, ಬಾಯ್.
ಬಾಯ್ ಮಾಡಿದೆ ಸೊಳ್ಳೆಗ ನಾನಿಲ್ಲಿ ಹೇಗೆ ಬಂದೆ ಮಾರಾಯ ಹೇಳು. ನೋಡು ನಿಂಗೆ ನಿದ್ದೆಯಲ್ಲಿ ನಡೆಯುವ ಕೆಟ್ಟ ಕಾಯಿಲೆ ಇದೆ, ಹಂಗೆ ನಮ್ಮ ಮನೆಗೆ ನಡ್ಕೊಂಡು ಬಂದು ಇಲ್ಲಿ ಮಲಗಿದ್ಯಾ. ನನಗೆ ಶಾಕ್ ಆಗ್ತಾ ಇದೆ ಮಾರಾಯ. ನಾನಿನ್ನೂ ಹಲ್ಲುಜ್ಜಿನ ಮುಖ ತೊಳೆದಿಲ್ಲ. ಅಲ್ಲುಜ್ಜಿಲ್ಲ ಅಷ್ಟೇ ತಾನೆ, ಬಚ್ಚಲ ಮನೆಯಲ್ಲಿ ಬಚ್ಚಲುಜ್ಜು ಬ್ರಷ್ ಇದೆ, ಹೋಗಿ ಉಜ್ಕೊಳ್ಳೋ. ಬಟ್ಟೆ ನಿನ್ ಕೊಡ್ತಿರೋ ಬಟ್ಟೆ ಅನ್ನೋ ಉಟ್ಕೊಳ್ಳೋ. ನಂಗೆ ಚಡ್ಡಿ ಸಾಕು, ಉಟ್ಕೋ. ಬಚ್ಚಲ ಮನೇಲಿ ಒಂದು ಟೀ ಶರ್ಟ್ ಇದೆ, ಒಂದು ಟವೆಲ್ ಇದೆ, ಇದನ್ನೆಲ್ಲ ಹಾಕೊಂಡು ಕೆಳಗಡೆ ಸದಾಶಿವ ನನ್ನ ಬಾಸ್ ಕಾಯ್ತಾ ಇದ್ದಾನೆ. ಅವನ ಜೊತೆ ಬೀಗ ಲಾಕು ಕೀ ಎಲ್ಲ ಇದೆ. ಹೋಗಪ್ಪ ಬಸವಂತರ ಮಾತಾಡಪ್ಪ. ಇವಾಗ ಅರ್ಥ ಆಯ್ತು. ಸರ್, ಶ್ರೀರಾಮ್ ಅವರು ನೆನ್ನೆನೂ ಬಂದಿದ್ರು, ಇವತ್ತು ಬಂದಿದ್ದಾರೆ. ಮತ್ತೆ ಮತ್ತೆ ಬನ್ನಿ ಬೀಗ್ರೆ. ಬೀಗ್ರೆ ಅಂತ ಬೀಗ್ರೆ, ನಾನು ಒಪ್ಪವರೆಗೂ ಬಸ್ಗೆ ಸೆಟ್ಲ್ ಆಗೋವರೆಗೂ ಇವ್ ನಿಮ್ ಬೀಗ ಅಲ್ಲ. ಓ ಕೀ ನೀವಾ? ನೋಡಿ, ನನಗೆ ಇವತ್ತು ಬರೋ ಉದ್ದೇಶ ಇರಲಿಲ್ಲ. ಇವ್ರು ಎಳ್ಕೊಂಬಂದು ನಿಮ್ಮನ್ನೆಲ್ಲ ಪರಿಚಯ ಮಾಡುತ್ತೀನಿ ಅಂತ ಹೇಳ್ದ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಬಸವ? ಹೇಳಿದ್ನಲ್ಲ ಬೀಗ್ರೆ, ಸ್ನಾನಕ್ಕೆ ಹೋಗಿದ್ದಾರೆ ಅಂತ. ಇಷ್ಟೊತ್ತು? ಅದು ಟ್ಯಾಂಕ್ ನೀರ್ ಖಾಲಿ ಆಗೋವರೆಗೂ ಶವರ್ ಕೆಳಗಡೆ ನಿಂತು ಅವ್ರಿಗೆ ಅಭ್ಯಾಸ. ಹೋಗಿ ಬಾಗ್ಲು ಬಡಿಲ್ಲ. ಯಾವಾಗ ಬಡಿಯಮ್ಮ? ಬಟ್ಟೆ ಇರಲ್ಲ, ಓಕೆನಾ? ಬೇಡ ಬೇಡ, ನಿಧಾನಕ್ಕೆ ಬರ್ಲಿ ಬಿಡಿ. ಗುಡ್ ಮಾರ್ನಿಂಗ್ ಸದಾಶಿವ ಸರ್. ಆಫೀಸ್ಗೆ ಇನ್ನೂ ಟೈಮ್ ಇದೆಯಲ್ಲ. ಅಯ್ಯೋ ಬಾಸು, ಏನ್ ಗೌರಿ ಬಾಸ್ ಬಂದಿದ್ದಾರೆ, ಬೀಗರ್ ಬಂದಿದ್ದಾರೆ ಅಂತ ಹೇಳಬೇಡವಾ? ಸೋಪ್ ಹಾಕೊಂಡಿದ್ದೆ, ಹಂಗೆ ಬಂದ್ಬಿಡ್ತಿದ್ದೆ. ಬಸವ ಎಲ್ಲಿ? ಬಸವ ಎಲ್ಲಿ? ಇಲ್ಲೇ ಇದೀನಲ್ಲ ಸರ್. ಅಯ್ಯೋ, ನನಗ್ ನೀನ್ ಬೇಡ್ವಾ ಕಣಯ್ಯ. ಅಮ್ಮ, ಎಲ್ಲಮ್ಮ ನಿನ್ ಗಂಡ. ಎಲ್ಲಿಂದ ತರ್ಲಿ ಪಿಂಡ? ಇವ್ರೇ ನನ್ ಗಂಡ, ಅಷ್ಟು ಗೊತ್ತಿಲ್ವನೋ? ದಂಡ ಪಿಂಡ. ಅಣ್ಣಯ್ಯ, ನಿಮ್ ಬಾಸ್ಗೆ ಏನಾಗಿದೆ? ಒಂಥರ ಆಡ್ತಿದ್ದಾರೆ. ತುಂಬಾ ಒಳ್ಳೆಯವರು ಅವರು, ಇಂಟೆಲಿಜೆನ್ಸ್ ಜಾಸ್ತಿ ಆಗಿ ಹಂಗಾಗಿದ್ದಾರೆ. ಎಷ್ಟೋ ಸಲ ನಾನು ಗಂಡು ಹೆಣ್ಣು ಅಂತ ಕಂಡುಹಿಡಿಯಕ್ಕಾಗ್ಲಿಲ್ಲ. ಇನ್ನು 2 ದಿವಸಪ್ಪ ಅಮಾವಾಸ್ಯೆ ಕಳೆದ್ಮೇಲೆ ಸರಿ ಹೋಗ್ಬಿಡ್ತಾರೆ. ಬಸವನೋ ಬುದ್ಧನೋ ಅಂಬೇಡ್ಕರೋ ಯೇಸುನೋ ಅಂತ ನೆನಪಿರಲ್ಲ ಅವ್ರಿಗೆ. ಓ ಸದಾಶಿವ, ನನಗೆ ತಲೆ ಕೆಡ್ತಾ ಇದೆ. ಏನ್ ಮಾಡ್ಬೇಕು ಅಂತಿದ್ಯಾ? ಈಗ ಏನ್ ಸಾಧಿಸ್ಬೇಕು ನೀನು? ನಿಜವಾದ ಬಸವ ಯಾರು ಅಂತ ನಾನು ಪ್ರೂವ್ ಮಾಡ್ತೀನಿ ಕಣ. ಅಯ್ಯೋ, ಇವನು ಬಸವ ಆದ್ರೆಷ್ಟು ಬಿಟ್ಟರೆಷ್ಟು. ನನಗ್ ಬೇಕಾಗಿರೋದು ಬಸವನ್ ತಂಗಿನ ನನ್ನ ಮಗನ್ ತಂದ್ಕೋಬೇಕು ಅಷ್ಟೇ. ಇವನ್ ಯಾರೋ ಬೇರೆ ಅನ್ಕೋ ಅಷ್ಟೇ ತಾನೇ. ಓ, ಎಲ್ಲರೂ ಸೇರ್ಕೊಂಡು ನನ್ನ ತಲೆ ತಿಂತಾ ಇದ್ದೀರಾ ಕಣಪ್ಪ. ಲೇ ಶ್ರೀರಾಮ, ನೀನ್ ನನ್ನ ಆತ್ಮೀಯ ಗೆಳೆಯ ಕಣೋ. ಬಸವ ಯಾರು ಅಂತ ಕಂಡುಹಿಡಿಯೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ನಡಿ ಹೋಗೋಣ. ಮತ್ತೆ ಬರ್ತೀನಿ. ದೇವ್ರೆ, ಹೆಂಗೋ ದೊಡ್ಡ ಗಂಟಾಂತರದಿಂದ ಪಾರಾದು ಅಪ್ಪ. ಥ್ಯಾಂಕ್ಸ್ ಕಣೋ ವಿಕಾಸ. ಮತ್ತೆ ಬಂದು ಹೆಂಗಿದೆ ಚೋಕು? ಸೂಪರ್ ಯಾ, ಕಮ್ ಯಾರ್. ನನ್ನ ಮಗನಿಗೆ ಯಾರಿಗೆ? ಅಯ್ಯೋ, ನಾನೇ ಹೊಡ್ಕೊಂಡೆ ಕಣಪ್ಪ. ಏನ ಇವತ್ತು ಸಿಟ್ಟಲ್ಲಿರಂಗಿದ? ಬಸವ ಬಂದೇನಪ್ಪ. ಬಸ್ಸು ಎಕ್ಸ್ಪ್ರೆಸ್ ಯಾವಾಗ್ಲೂ ಲೇಟೆ, ಸೆಟ್ಲಿ ಗಾಡಿ ತರ ಗೊತ್ತಲ್ಲ. ಬಸವ ಬಂದ್ರೆ ನಿಮಗೆ ಮನ್ಸಿದ್ರೆ ಅವನ್ನ ಒಳಗಡೆ ಕಳಿಸ್ಕೊಡ್ಬೇಕು ಅಂತ ಅನ್ಸಿದ್ರೆ ಬಸವನ್ ಕಳಿಸ್ಕೊಡ್ತೀರಪ್ಪ. ಆಯ್ತಪ್ಪ, ಅವ್ನು ಬಂದ್ರೆ ಕಳಿಸ್ಕೊಡ್ತೀನಿ. ಈಗ ನೀವು ಕೂತ್ಕೊಂಡು ಕೆಲಸ ಮಾಡಿಪ್ಪ. ಸಾರಿ. ಗುಡ್ ಮಾರ್ನಿಂಗ್ ಬಸ್ಸು. ನಿನ್ನೆ ಡೂಪ್ಲಿಕೇಟ್ ಬಸವನಿಂದೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಏನ್ ಗೊತ್ತಾ ಬಸ್ಸು, ಬಾಸ್ ಫುಲ್ ಕಂಗಾಲಾಗ್ಬಿಡ್ತಾರೆ. ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಅವರು. ಫ್ರೆಂಡ್ ನೋಡಿ, ಇವ್ನ್ ಬಸವ ಅಂತಾರೆ, ಬಸವ ಅಲ್ಲ ಅಂತಾರೆ. ಇವನು ಬಸವ, ಇವಳು ಕಮಲ ಅಂತ ಏನೇನೋ ಮಾತಾಡ್ತಿದ್ರು. ನಲ್ಲಿ ಹುಚ್ಚಿಗೆದೊಂದು ಬಾಕಿ. ಈಗೇನು ಹೇಳೋದ್ ಬೇಡ, ಅವ್ರ ಮನಸ್ಥಿತಿ ಸರಿ ಇಲ್ಲ. ನೆನ್ನೆ ಇಬ್ಬಿಬ್ರು ಬಸ್ವನ್ನ ಸುಧಾರಿಸೋ ಹೊತ್ತಿಗೆ ಸಾಕಾಗೋಯ್ತು. ಬಾಸ್ ಬರಡ್ತಾರೆ, ಬನ್ನಿ. ಸದ್ಯಕ್ಕಿದು ಇಲ್ಲಿ. ಸರ್ ಗುಡ್ ಮಾರ್ನಿಂಗ್. ನೀನೇನೆ ಬಸವ? ಯಾಕೆ ಸರ್? ನಾನೇ ಸರ್ ಬಸವ. ನೀನ್ ಬಸವ ಅನ್ನೋದಕ್ಕೆ ಏನೇ ಸಾಕ್ಷಿ? ಏನ್ ಸರ್ ನೀವು ಈ ತರ ಪ್ರಶ್ನೆ ಕೇಳಿದ್ರೆ ನನಗೆ ಏನು ಅಂತ ಉತ್ತರ ಕೊಡ್ಲಿ ಸರ್? ನೀವು ಹೆಂಗೆ ಸದಾಶಿವ ತ್ರಂಬಕೇಶ್ವರ, ನಾನು ಹಂಗೆ ಬಸವ. ಆದ್ರೆ ನಾನು ಬೆಳಗ್ಗೆ ನಿಮ್ಮ ಮನೆಗೆ ಹೋಗಿದ್ದೆ ಕಣಯ್ಯ.
ಬಸವ ಅಂದಿದ್ದಕ್ಕೆ ಬೇರೆ ಯಾರೋ ವ್ಯಕ್ತಿ ಬಂದು ನಿಂತ್ಕೊಂಡ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಶ್ರೀರಾಮನು ಇದ್ದ ಗೊತ್ತಾ? ಸರ್ ನಂಗೆ ಗೊತ್ತು ಸರ್, ನೀವು ನನ್ನ ಮನೆಗೆ ಬಂದಿದ್ರಿ, ನಾನು ಸ್ನಾನಕ್ಕೆ ಹೋಗಿದ್ದೆ, ನೀವು ನನ್ನನ್ನು ಹೆಣಕಾದಂಗೆ ಕಾದ್ರಿ ಪಾಪ. ಆಮೇಲೆ ನಾನು ಪೂಜೆ ಮಾಡಿ ಹೊರಗೆ ಬಂದೆ, ನೀವು ಇಬ್ರು ಹುಚ್ಚುಚ್ಚಾಗಿ ಯಾರ್ಯಾರನ್ನೋ ಏನೇನೋ ಕೇಳ್ತಾ ಇದ್ರಿ, ಬಸವ ಎಲ್ಲಿ ಅಂತ. ಸರ್ ನಾನೇ ಬಸವ ಸರ್, ನೀವು ಬಂದಿದ್ದು ಮಾತಾಡಿದ್ದು ಎಲ್ಲ ಗೊತ್ತು ಸರ್. ಅಂದ್ರೆ ಅಲ್ಲಿದ್ದಿದ್ದು ನೀನೇನಯ್ಯ? ನಾನೇ ಸರ್. ನಿಮ್ ಜೊತೆ ಶ್ರೀರಾಮ್ ಅವ್ರು ಇದ್ರು ಅಲ್ವಾ ಸರ್? ತಲೆ ಕೆಟ್ಟಾಗ್ತದೆ ಕಣ. ಅಯ್ಯೋ ಯಾಕೆ ಸರ್? ಸರ್ ಒಂದ್ ನಿಮಿಷ ಅಂಕಲ್, ಅರ್ಜೆಂಟ್ ಆಗಿ ಬಾಸ್ ಒಂದು ಎಳ್ನೀರು ಜ್ಯೂಸ್ ತಗೊಂಬನ್ನಿ. ಬೇಡ ನಿಂಬೆಹಣ್ಣು ಶರ್ಬತ್ ಮಾಡ್ಕೊಡ್ತೀನಿ. ಪಿತ್ತ ಇದ್ರೆ ಹಂಗೆ ಹೊಡೆದಾಕ್ಬಿಡುತ್ತೆ. ಸರ್ ಎನಿ ಕ್ವಶನ್? ಅಯ್ಯೋ ಏನಿಲ್ಲ, ಹೋಗಪ್ಪ. ಕ್ವಶನ್. ಅಯ್ಯೋ ಅದೇನು ಹೇಳು. ನಾನು ಬಸವ ಅಲ್ವಾ ಸರ್? ಅಯ್ಯೋ ಹೋಗದ. ಅಯ್ಯೋ ನನ್ನ ತಲೆ ಕೆಟ್ಟಾಗ್ತಾ ಇದೆ. ಯಾರು ಬಸವ ಯಾರಲ್ಲ ಅದು ನನಗೆ ಗೊತ್ತಾಗ್ತಾನೆ ಇಲ್ವಲ್ಲಪ್ಪ. ಕಂಡು ಹಿಡಿತೀನಿ, ಬಸವ ಯಾರು ಅಂತ ಕಂಡು ಹಿಡಿತೀನಿ.